ಜನಸಾಮಾನ್ಯರ ಜೀವನ ಇಂದಿನಿಂದ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಇಂದಿನಿಂದ ಎಲ್ಲವೂ ದುಬಾರಿ, ಜನರ ಜೇಬಿಗೆ ಕತ್ತರಿ. ಜನಸಾಮಾನ್ಯರ ಜೀವನ ಇಂದಿನಿಂದ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಇಂದಿನಿಂದ ಎಲ್ಲವೂ ದುಬಾರಿ, ಜನರ ಜೇಬಿಗೆ ಬೀಳ್ತಾ ಇದೆ ಕತ್ತರಿ. ಆದರೆ ದಾವಣಗೆರೆಯಲ್ಲಿ ಈ ಮುಖ್ಯವಾಗಿ ಟೋಲ್ ಮತ್ತು ವಾಟರ್ ವಾಣಿಜ್ಯ ಆಗಿರ್ಬೋದು, ನಗದು ವಹಿವಾಟಿಗೂ ಬ್ರೇಕ್ ಬೀಳ್ತಾ ಇದೆ. ATM ಶುಲ್ಕ ಏರಿಕೆ ಆಗ್ತಾ ಇದೆ. ಬೆಂಗಳೂರಲ್ಲಿ ನೀರಿನ ದರ ಹೆಚ್ಚಿಸಿದ BWSSB. ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಹೆಚ್ಚಳ ಮಾಡಿದೆ. ಇಂದಿನಿಂದ ಷೇರುಪೇಟೆ ಆಗಿರ್ಬೋದು ಮತ್ತು ಆಪ್ಷನ್ ಮತ್ತು ಫ್ಯೂಚರ್ಸ್ ಮೇಲಿನ ಶುಲ್ಕವೂ ಕೂಡ ಏರಿಕೆ ಮಾಡಿದೆ. 1 ವರ್ಷದಲ್ಲಿ 10 ಲಕ್ಷದ ನಗದು ವಹಿವಾಟಿಗೆ ಪಾನ್ ಕಡ್ಡಾಯ ಮಾಡಿದೆ. ಟೋಲ್ಗಳಲ್ಲಿ ಇನ್ಮುಂದೆ ನಗದು ಸ್ವೀಕರಿಸೋದಿಲ್ಲ. ಇನ್ಮೇಲೆ ATM ಶುಲ್ಕ 21 ರಿಂದ 23 ರೂಪಾಯಿ ಏರಿಕೆ ಮಾಡಲಾಗಿದೆ. ಬೆಲೆ ಹೆಚ್ಚಳಕ್ಕೆ ಬೇಸರ ವ್ಯಕ್ತಪಡಿಸಿದ ಸಾರ್ವಜನಿಕರು. ಸಂಬಳ ಅಷ್ಟೇ ಇದೆ, ಬೆಲೆ ಏರಿಕೆ ಆದರೆ ಬದುಕೋದು ಹೇಗೆ? ಜನಸಾಮಾನ್ಯರ ಜೀವನ ಆಗಿದ್ದರಿಂದ ಭಾರಿ ದುಬಾರಿ ಆಗ್ತಾ ಇದೆ. ಟೋಲ್, ವಾಟರ್, ವಾಣಿಜ್ಯ, ವಿದ್ಯುತ್ ದುಬಾರಿ ಆಗ್ತಾ ಇದೆ. ನಗದು ವಹಿವಾಟಿಗೆ ಈಗಾಗಲೇ ಬ್ರೇಕ್, ATM ಶುಲ್ಕ ಏರಿಕೆ ಆಗ್ತಾ ಇದೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ಜನರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಕೈಗಾರಿಕಾ ಆಗಿರ್ಬೋದು ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಎಲ್ಲವನ್ನೂ ಕೂಡ ಹೆಚ್ಚಳ ಮಾಡಿದ್ದಾರೆ. ಇಂದಿನಿಂದ ಅನ್ವಯವಾಗುವಂತೆ ಈಗಾಗಲೇ ವಿದ್ಯುತ್ ದರವನ್ನು ಏರಿಕೆ ಮಾಡಲಾಗಿದೆ. ಒಂದು ಕಡೆ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರವನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಉದ್ಯಮ ವಲಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆಯನ್ನು ಬೀಳಲಿದೆ ಅನ್ನುವಂಥ ನಿಟ್ಟಿನಲ್ಲಿ ನೀರಿನ ದರವೂ ಕೂಡ ಹೆಚ್ಚಳವಾಗ್ತಾ ಇದೆ. BWSSB ಇಂದಿನಿಂದ ನೀರಿನ ದರ 3% ಹೆಚ್ಚಳವಾಗ್ತಾ ಇದೆ. ಬೆಂಗಳೂರಿನ ನಿವಾಸಿಗಳ ಮಾಸಿಕ ಬಜೆಟ್ ಮೇಲೆ ಪರಿಣಾಮ ಬೀಳುವಂಥದ್ದು ಈ ಒಂದು ಟೋಲ್ ದರ ದುಬಾರಿ ಆಗ್ತಾ ಇದೆ. ಟೋಲ್ ದರವೂ ಸಹಿತ ದುಬಾರಿ ಮಾಡಲಾಗ್ತಾ ಇದೆ. ಬೆಂಗಳೂರಿನ ನಿವಾಸಿಗಳಿಗೆ ಮಾಸಿಕ ಬಜೆಟ್ ಮೇಲೆ ಪರಿಣಾಮ ಬೀಳ್ತಾ ಇದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಸಹಿತ ಏರಿಕೆಯನ್ನು ಮಾಡಲಾಗಿದೆ. ಎಲ್ಲವೂ ಕೂಡ ಬೆಲೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ದರವನ್ನು ಕೂಡ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇಂದಿನಿಂದ ಅನ್ವಯವಾಗುತ್ತಂತೆ ವಿದ್ಯುತ್ ದರವನ್ನು ಏರಿಕೆ. ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಇನ್ನು ಮುಂದೆ ಹೆಚ್ಚಳವಾಗುತ್ತೆ. ನಗದು ವಹಿವಾಟಿಗೂ ಈಗ ಬ್ರೇಕ್ ನೀಡಲಾಗಿದೆ. ಆಸ್ ಯೂಶುವಲ್ ಡಿಫಿಕಲ್ಟ್ ಆಗೇ ಆಗುತ್ತೆ. ಬಿಕಾಸ್ ನಮ್ದು ಜಾಯಿಂಟ್ ಫ್ಯಾಮಿಲಿ, ನಾವು 10 to 15 ಮೆಂಬರ್ಸ್ ಇರೋದು ಮನೇಲಿ. ಈಗ ನೀರ್ ರೇಟ್ ಎಲ್ಲ ಮಿನಿಮಮ್ 5,000 ಬರ್ತಿತ್ತು ಅಂದ್ರೆ ಇನ್ನೂ ಜಾಸ್ತಿ ಅಂದ್ರೆ ನಮ್ಗೂ till 7 ಹೋಗುತ್ತೆ. ಟೋಲು ಅಷ್ಟೇ. ನಾನು ಹಾಸನಿಂದ ಇಲ್ಲಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿರೋದು. ಈ ಟೋಲ್ಗೆ ನಾವು 4 to 5 ಟೋಲ್ಸ್ ಪಾಸ್ ಮಾಡಬೇಕು. ಅದು ಜಾಸ್ತಿ ಆಗುತ್ತೆ ಅಂದ್ರೆ ಕಷ್ಟ ಆಗೇ ಆಗುತ್ತೆ. ಹಂಗೆ ಮಾಡ್ದಂಗೆ ರೆಡ್ಯೂಸ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಎಸ್ ಮ್ಯಾಮ್, ಎಸ್, ನಮ್ಗೋಸ್ಕರ ಅಲ್ಲ ಅಂದ್ರು ಎಲ್ಲಾರ್ಗೋಸ್ಕರ, ನಮ್ಗೋಸ್ಕರ ಕಮ್ಮಿ ಮಾಡ್ಲೇಬೇಕು. ಎಲ್ಲಾ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಮಿಡಲ್ ಕ್ಲಾಸು, ಲೋವರ್ ಪೀಪಲ್ಸ್, ಹೈ ಲೆವೆಲ್ ಪೀಪಲ್ಸ್ ಏನೋ ಓಕೆ. ಮಿಡಲ್ ಕ್ಲಾಸು, ಲೋವರ್ ಪೀಪಲ್ಸ್ ಎಲ್ಲ ಏನ್ ಮಾಡ್ತಾರೆ? ಈಗ ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಬಜೆಟ್ಗೆ ಫಿಕ್ಸ್ ಆಗಿರ್ತಾರೆ. ಆ ಬಜೆಟ್ ಮೀರಿ ಯಾವ ಹೋಟೆಲ್ಗೆ ಹೋಗು ಎಲ್ಲ 1 to ಡಬಲ್ ಪ್ರೈಸ್ ಆಗಿದೆ. ಸಿಲಿಂಡರ್ ಅಂತೂ ಇನ್ನು ಕೇಳವೇ ಬೇಡ. ಎಲ್ಲ ಹೈ ಆಗಿದ್ರೆ ಮಿಡಲ್ ಕ್ಲಾಸ್ದು ಅವೆಲ್ಲ ಕಷ್ಟ ಆಗೇ ಆಗುತ್ತೆ. ನಾನು ಕೇಳ್ಕೊಂತೀನಿ ರೆಡ್ಯೂಸ್ ಮಾಡಿ, ಆದಷ್ಟು ಏನಿತ್ತು ಅದಕ್ಕಾದ್ರೂ ತರೋಕೆ ನಾನು ಕೇಳ್ಕೊಂತೀನಿ. ಅದು ಸ್ಯಾಲ್ರಿ ಜಾಸ್ತಿ ಮಾಡಿದ್ರೆ ಎಲ್ಲ ಬೆಲೆನೂ ಇದು ಮಾಡ್ಬೋದು. ಆದ್ರೆ ಸ್ಯಾಲ್ರಿ ಕಮ್ಮಿ ಬರ್ತಿದ್ಯಲ್ಲ. ಹಳ್ಳಿ ಕಡೆ ಅಂದ್ರೆ ಜೀವನ ನಡೆಸ್ಬೋದು, ಸಿಟಿಲಾದ್ರೆ ನಡ್ಸಕ್ ಆಗಲ್ಲ. ಬೆಂಗಳೂರಲ್ಲಿ ಅಂದ್ರೆ ಒಂದ್ ತಗೋಬೇಕು ಅಂದ್ರೆ ದುಡಿಲೇಬೇಕು. ಅಂದ್ರೆ ಹಳ್ಳಿಲಿ ಹಂಗಲ್ಲ, ಏನೇ ಆದ್ರೂ ಇದು ಮಾಡ್ಬೋದು. ಅದಕ್ಕೆ ಕಮ್ಮಿ ಮಾಡ್ಕೋಬೇಕು ಅಂತ ಕೇಳ್ಕೊಂತೀನಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.